ಸಿನಿಮಾ ಅಂತ ಬಂದಾಗ ನಾನು ನಿರ್ದೇಶಕ ಆಗಬೇಕು ಅಂತ ಅನ್ಕೊಂಡಿದ್ದೆ. ಕ್ರೈಮ್ ಸೀರೀಸ್ ಬರೀತಿದ್ದೆ, ಅದು 5 ತಿಂಗಳಿರೋದು, ಆಮೇಲೆ ಸ್ಟಾಪ್ ಆಗ್ಬಿಡೋದು, ಮತ್ತೆ ಒಂದು ಸ್ವಲ್ಪ ಬ್ರೇಕ್ ಕೊಡೋರು. ಅದಿದ್ದಾಗ ತುಂಬಾ ಖುಷಿಯಾಗಿರ್ತಿದ್ದೆ. ಅದು ಸ್ಟಾಪ್ ಆಗ್ತಿದ್ದಂಗೆ ನನಗೆ ಒಂದು ಇನ್ಸೆಕ್ಯೂರಿಟಿ ಕಾಡಕ್ಕೆ ಶುರು. ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ, ಒಂದು ಚೂರು ಬೈಯೋದಿಲ್ಲ, ರಾತ್ರಿ ಕೊಡ್ಕ ಬಂದ್ರೆ ಟಿವಿ ರೆಡಿ ಅಂತ ಬೇಡ, ಅವಳು ಮನೆಗಿದ್ರೆ ಅವಳು ಉಂತೆ ಇಲ್ಲ ಕಾಣಿ, ನಾನು ಊಟ ಮಾಡಿದೆ. ನಾನು ಪ್ರೆಸ್ ಮೀಟ್ಗೆ ರವಿ ಸರ್ ಕರ್ಕೊಂಡು ಹೋದ್ರೆ ನನ್ನ, ಬನ್ನಿ ಅಪ್ಪು ಸರ್ ಮೀಟ್ ಮಾಡಿಸ್ತೀನಿ ಇವತ್ತು ಅಂತ ಹೇಳಿ. ಆಡಿಯೋ ಲಾಂಚಲ್ಲಿ ನಾನು ನೋಡಿದ್ದೆ, ಬಟ್ ಮೀಟ್ ಮಾಡೋಕ್ಕಾಗಿರಲಿಲ್ಲ. ಅಲ್ಲಿ ಹೋದಾಗ ವಾವ್ ಹೌದಾ ನೀವೇ ಬರ್ದಿರೋದು ಅಂತ ಹೇಳಿ, ವಾವ್ ಸೂಪರ್. ಬಂದ್ರೆ ಅವ್ರದ್ದು ಸ್ಟೈಲ್ ಇದೆಯಲ್ಲ, ಉರ್ದು ರೈಟರ್ ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಿದ್ದೆ, ಅವ್ರು ಹೇಳ್ತಾರೆ ಸಿನಿಮಾ ಸಾಂಗ್ ರೈಟಿಂಗ್ ಅಂದ್ರೆ ಏನೂ ಅಲ್ಲ, ನಿಮ್ಮ ಬಾಯಿಂದ ಪದಗಳನ್ನು ತೆಗೆದು ನಿಮ್ಮ ಕಿವಿಗೆ ನಾವು ಇಡ್ತೀವಿ ಅಷ್ಟೇ. ಹಾಡು ಬರಿಬೇಕು ಅನ್ನೋ ತುಂಬಾ ನನಗೆ ಆಳವಾಗಿ ಕೂತಿದ್ರಿಂದ ಬುಕ್ಸ್ ಓದಕ್ಕೆ ಶುರು ಮಾಡಿದ್ದೆ. ಲೂಸಿಯಾ ಉಳಿದವರು ಕಣ್ಣಂತೆ ಸಿನಿಮಾ ತುಂಬಾ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತ ಸಿನಿಮಾ. ನಮ್ಮ ಸ್ನೇಹಿತರು ಎಲ್ಲ ಕನ್ನಡ ಸಿನಿಮಾಗಳು ನೋಡ್ತಿರ್ಲಿಲ್ಲ, ಅವರು ಲೂಸಿಯಾ ಉಳಿದವರು ಕಣ್ಣಂತೆ ಬಗ್ಗೆ ಮಾತಾಡ್ತಾರೆ. ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಹೇಳ್ತಾ, ರೈಟರ್ ಸ್ಪೆಷಲ್ನ ಈ ಒಂದು ವಿಶೇಷವಾದ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನನ್ನ ಜೊತೆಗಿದ್ದಾರೆ ನನ್ನ ಆತ್ಮೀಯ ಗೆಳೆಯ, ಕನ್ನಡದ ಪ್ರತಿಭಾವಂತ ರೈಟರ್ ನಮ್ಮ ಪ್ರಮೋದ್ ಮರವಂತೆ. ಪ್ರತಿ ಸಲಿನೂ ಮಾತಾಡುವಾಗ ಪ್ರಮೋದ್ ಸಿಗೋಣ ಸಿಗೋಣ ಸಿಗೋಣ, ಎಸ್ ಸರ್ ಮಾತಾಡೋಣ ಅಂತೀರಿ. ನೀವು ಬ್ಯುಸಿ, ನಂದು ಒಂದಷ್ಟು ಕೆಲಸಗಳು, ಕೊನೆಗೂ ಸಿಕ್ಕ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನು ಅನ್ನಿಸ್ತು ಈ ರೈಟರ್ ಸ್ಪೆಷಲ್ ಸೆಗ್ಮೆಂಟನ್ನು, ಅಂದರೆ ಇದನ್ನು ಒಂದು ಶುರು ಮಾಡಿದ ನಿಮ್ಗೆ ಅನ್ನಿಸ್ತು? ಅಂದರೆ ತುಂಬ ವಿಶೇಷ ಅನಿಸ್ತು ಸರ್, ಯಾಕಂದರೆ ರೈಟರ್ಸ್ ಯಾವಾಗಲೂ ತೆರೆ ಹಿಂದೆ ಕೂತ್ಕೊಂಡು ಬರಿತಾ ಇರ್ತೀವಿ. ಸೊ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮುಂಚೆ ಕಂಪೇರ್ ಮಾಡಿದ್ರೆ ಒಂದಿಷ್ಟು ಒಳ್ಳೆ ಬೆಳವಣಿಗೆಗಳಾಗಿದೆ. ರೈಟರ್ಸ್ಗೂ ಕೂಡ ಕ್ಯಾಮರಾ ಹಿಡಿಯುವಂಥ ಒಂದು ಪ್ರಕ್ರಿಯೆ ಖಂಡಿತವಾಗ್ಲೂ ನಡೀತಾ ಇದೆ. ಸೊ ಈ ರೀತಿ ಮತ್ತೆ ನನಗೆ ವಿಶೇಷವಾಗಿ ಕನ್ನಡ ಪಿಕ್ಚರಲ್ಲಿ ನನ್ನ ಇಂಟರ್ವ್ಯೂಗಳು ಮುಂಚೆನೂ ಬಂದಿದೆ. ಸೊ ಅದು ನಿಮ್ಮ ಜೊತೆ ಅಂದಾಗ ನನಗೆ ಇನ್ನೊಂದು ಕುತೂಹಲ, ಯಾಕಂದರೆ ನೀವೊಬ್ಬ ರೈಟರ್ ಆಗಿ, ಸೊ ನಿಮ್ಮ ಸೆನ್ಸಿಬಿಲಿಟಿ ನನಗಿಷ್ಟ. ಹಾಗಾಗಿ ನೀವು ಏನು ಮಾತಾಡಿಸ್ಬೋದು ಅನ್ನೋದೊಂದು ಕುತೂಹಲ, ಜೊತೆಗೆ ನಾನೇ ಏನು ಮಾತಾಡ್ಬೋದು ಅನ್ನೋದು ಕುತೂಹಲನೂ ಇದೆ ನನಗೆ ಗೊತ್ತಿಲ್ಲ ನಾನು ಏನು ಮಾತಾಡ್ತೀನಿ ಅಂತ. ಸೊ ಮಚ್. ಮೇಲಾಗಿ ಪ್ರಮೋದ್ ಮರವಂತೆ ಅಂತ ಅಂದಾಗ ನಮ್ಮ ಕಣ್ಮುಂದೆ ನೀವು ಬರೆದಂತಹ ಹಲವಾರು ಹಾಡುಗಳು ಕಣ್ಮುಂದೆ ಬರ್ತವೆ. ಬಟ್ ನಾನು ಅದಕ್ಕೆ ಬರೋದಕ್ಕಿಂತ ಮುಂಚೆ ಪ್ರಮೋದ್ ಮರವಂತೆ ಅವರ ಒಂದಷ್ಟು ಹಿನ್ನೆಲೆ ನಂಗೆ ಬೇಕು. ಅಂದರೆ ನೀವು, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಕುಟುಂಬದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಬೇಕು. ಸೊ ನಮ್ಮದು ಮೂಲತಃ ಮರವಂತೆ, ಕುಂದಾಪುರ ತಾಲೂಕು ಮರವಂತೆ. ಅಲ್ಲಿ ನಮ್ಮ ತಂದೆಯವರ ತಂದೆ ಊರು. ಸೊ ನಮ್ಮ ತಂದೆಯವರೇ ಮೊದಲು ಸೊರಬ ಹತ್ತಿರ ಇರುವಂಥ ಗುಡ್ಡದ ಹೊಸಹಳ್ಳಿ ಅಂತ ಶಿಕಾರಿಪುರ ತಾಲೂಕು ಬರುತ್ತೆ, ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದು. ಸೊ ಅಲ್ಲಿ ಸೆಟ್ಲಾಗಿ ನಮ್ಮ ತಂದೆಯವರು ಅಲ್ಲೇ ಬೆಳೆದ್ರು. ಹಾಗಾಗಿ ನಮ್ಗೆ ಎರಡೂ ಊರಿನ ಕನೆಕ್ಷನ್ ಇದೆ. ಕರಾವಳಿ ಈ ಊರಲ್ಲೂ ಮನೆ ಇದೆ ನಮ್ಮದು. ಸೊ ಅಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಅಲ್ಲೂ ನಮ್ಮದು ಜಮೀನಾಗಿರ್ಬಹುದು, ಮನೆ ಇದೆ. ಸೊ ಹಾಗಾಗಿ ಎರಡೂ ಊರುಗಳ ಒಂದು ಒಡನಾಟ ಇದೆ ನಮ್ಗೆ. ಕಲಾ ಪ್ರಕಾರಗಳ ಏನೋ ಒಂದು ಇನ್ಫ್ಲುಯೆನ್ಸ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಈ ಕಡೆ ಯಕ್ಷಗಾನ, ಕಂಬಳ, ಕೋಲ ಆಗಿರಬಹುದು, ಈ ರೀತಿಯ ಇದಾದರೆ ಆ ಕಡೆ ಗುಗ್ಗಳ ಅಂತ ಮಾಡ್ತಾರೆ, ಹರಿಕಥೆಗಳು, ಭಜನೆಗಳು, ಮತ್ತು ಹಟ್ಟಿ ಹಬ್ಬ ಅಂತ ಮಾಡ್ತಾರೆ. ಆ ಕಡೆನೂ ತುಂಬ ಒಂದು ಶಿಕಾರಿಪುರ ಅಂದರೆ ವಚನಗಳ ಬೀಡು ಅಂತಾರೆ ಅದನ್ನ. ಬಸವಣ್ಣ ಇವರು ಅಲ್ಲಮಪ್ರಭು ಆಗಿರ್ಬೋದು, ಅಕ್ಕಮಹಾದೇವಿ ಆಗಿರ್ಬೋದು. ಸೊ ತುಂಬ ಶಿವಶರಣರು ಬೆಳೆದಂಥ ಒಂದು ಮಣ್ಣದು. ಸೊ ಅಲ್ಲಿ ಬೆಳೆದಿದ್ದು ನಾನು 4ನೇ ಕ್ಲಾಸ್ ತನಕ ಅಲ್ಲೇ ಬೆಳೆದಿದ್ದು, ಇಲ್ಲಿ ಗುಡ್ಡದ ಹೊಸಹಳ್ಳಿಯಲ್ಲಿ. ಅದಾದಮೇಲೆ 5ನೇ ತಾರೀಕು ನಂತರ 5ನೇ ಕ್ಲಾಸ್ ನಂತರ ನಾನು ಇದು ಬಂದೆ, ಕುಂದಾಪುರಕ್ಕೆ ಬಂದೆ. ಕುಂದಾಪುರದಲ್ಲಿ ಜನಸಾಲೆ ಅಂತ ನಮ್ಮ ಅಜ್ಜಿ ಮನೆಗೆ ಬಂದು ಅಲ್ಲಿ 1 ವರ್ಷ ಓದಿ, ಅದಾದಮೇಲೆ ನವೋದಯ ಅಂತ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ ಸೆಂಟ್ರಲ್ ಗೌರ್ಮೆಂಟ್, ಅಲ್ಲಿ ಹೋಗಿ ಅಲ್ಲಿಗೆ ಸೆಲೆಕ್ಷನ್ ಆಯ್ತು. ನಾನು ಸಿಪಾಯಿಗಳ ಒಂದು ತವರು ಮನೆ ಅಲ್ಲ, ಅಲ್ಲಿ ಶಿಸ್ತು ಅಶಿಸ್ತು ಎಲ್ಲ ಮಿಶ್ರಿತವಾಗಿ ಒಂದಿಷ್ಟು ವಿಚಾರಗಳಿದೆ. ತಂದೆ ತಾಯಿನ ಬಿಟ್ಟಿರೋದಿದೆಯಲ್ಲ 7 ವರ್ಷ, ಅದು ತುಂಬ ದೊಡ್ಡ ವಿಷಯ. ಮತ್ತು ತಂದೆ ತಾಯಿಗಳು ನಮ್ಮನ್ನು ಬಿಟ್ಟಿರೋದಿದೆಯಲ್ಲ, ಅದು ತುಂಬ ದೊಡ್ಡ ವಿಷಯ. ಅಂಥ ಒಂದು ಶಾಲೆಯಲ್ಲಿ ಬೆಳೆದೆ. ಅದು ತುಂಬ ಕಲಿಸ್ತು ನನಗೆ. ನಾನು ಸ್ವಾವಲಂಬನೆಯನ್ನು ಕಲಿಸ್ತು, ನನ್ನ ಕೆಲಸ ನಾನು ಮಾಡ್ಕೊಳ್ಳೋದನ್ನು ಕಲಿಸ್ತು. ಇಲ್ಲೇ ಹೋದರೂ ನಾನು ಬದುಕಬಲ್ಲೆ ಅನ್ನೋದನ್ನು ಕಲಿಸ್ತು. ಮತ್ತು ನನಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಒಬ್ಬ ಪೋಯೆಟ್ರನ್ನು ರೆಡಿ ಮಾಡ್ತು. ಅಲ್ಲಿ ನನಗೆ ಗೊತ್ತಾಗಿಲ್ಲ, ಅಲ್ಲಿದ್ದಾಗ ಗೊತ್ತಾಗಿಲ್ಲ. ನಾನು ಬರೆಯೋಕ್ಕೆ ಶುರು ಮಾಡಿದ್ದು ತುಂಬ ಲೇಟು. ತದನಂತರ ನಾನು ಇಂಜಿನಿಯರಿಂಗ್ ಮಾಡಿದೆ. ಸೊ ಇಂಜಿನಿಯರಿಂಗ್ ಅಂದರೆ ಒಂದು ನೂಕುನುಗ್ಗಲಲ್ಲಿ ನಿಟ್ಟೆ, ಮಂಗಳೂರು, ಅಲ್ಲಿ ನಿಟ್ಟೆಯಲ್ಲಿ ಮಾಡಿದ್ದು. ಸೊ ಅಂದರೆ ನನಗೆ ಮುಂಚೆಯಿಂದಲೂ ಏನೋ ಬೇರೆ ಆಗಬೇಕು, ನಾನು ಕ್ರಿಕೆಟರ್ ಆಗಬೇಕು ಅಂತ ತುಂಬ ಆಸೆ. ಅಯ್ಯೋ, ಅದು ಅಂದರೆ ಇವಾಗ ಅನ್ಸುತ್ತೆ ಏನು ಚೈಲ್ಡಿಶ್ ಅಂದರೆ, ಯಾಕಂದರೆ ಕ್ರಿಕೆಟರ್ ಆಗಬೇಕಂದ್ರೆ ಏನೇನು ತಯಾರಿಗಳು ಮಾಡಬೇಕು ಅಂತ ಈಗ ಯಾರೋ ಒಬ್ಬ ಹುಡುಗ ಸ್ಕೂಟಿಯಲ್ಲಿ ಕಿಟ್ ಹಾಕೊಂಡು ಹೋಗ್ತಿರುವಾಗ ಗೊತ್ತಾಗುತ್ತೆ 5 ಗಂಟೆಗೆ ಎದ್ದು. ಸೊ ಈ ಥರ ಎಲ್ಲ ಮಾಡಬೇಕಿತ್ತು. ನಾವು ಅಲ್ಲಿ ಟೆನ್ನಿಸ್ ಆಡ್ಕೊಂಡು ಮನೆ ಅಂಗಳದಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡಿದ್ಕೊಳ್ಳಿ ಅಂದ್ಕೊಳ್ಳೋದು ನಾನು ಇವ್ರ ಥರ ಆಗಬೇಕು ಅನ್ನೋದು ಗೊತ್ತಿರಲಿಲ್ಲ ನಮಗೆ. ಪ್ರಾಬಬ್ಲಿ ಇವಾಗ ಅನ್ಸುತ್ತೆ ಓಕೆ, ನಾನು ಅದಾಗದೇ ಇದ್ದಿದ್ದು ಒಳ್ಳೇದಾಯ್ತೇನೋ ಅನ್ಸುತ್ತೆ. ಯಾಕಂದರೆ ನಮಗೆ ನಾವೇನಾಗಬೇಕು ಅದು ಒಂಥರ ಪೂರ್ವ ನಿಗದಿತ ಅದು. ಸೊ ಹಾಗಾಗಿ ಆ ಒಂದು ಹುಚ್ಚಿತ್ತು ಅವಾಗ. ಅದಾದಮೇಲೆ ನಾನು ಇಂಜಿನಿಯರಿಂಗಲ್ಲಿ ಅದು ಹೇಗೆ ಶುರು ಮಾಡೋದೇನೋ ಗೊತ್ತಿಲ್ಲ. ಕೆಲವೊಂದಿಷ್ಟು ನೋವಿನ ಘಟನೆಗಳಾಯಿತು, ಕೆಲವೊಂದು ಒಂಟಿತನ ಕಾಡ್ತು. ಬಹುಶಃ ಒಂಟಿತನ ಕಾಡಿದಾಗ ನಾನು ಕೈಗೆ ಎತ್ಕೊಂಡಿದ್ದು ಬುಕ್ಸು.
ನಾನು ಅಂದ್ಕೊಂಡೆ ನಾನು ಬುಕ್ಸ್ ಹಿಡ್ಕೊಂಡೆ ಅಂತ ಆ್ಯಕ್ಚುಲಿ ಬುಕ್ಸ್ ನನ್ನ ಕೈ ಹಿಡ್ಕೊಂತ ಅಂತ ಹೇಳಿ. ಸೂಪರ್. ಸೊ ಅಲ್ಲಿಂದ ಬರವಣಿಗೆ ಶುರುವಾಯಿತು. ಸಿನಿಮಾ ಮುಂಚೆಯಿಂದ 4 ಗಂಟೆ ಭಾನುವಾರ 4 ಗಂಟೆ ಸಿನಿಮಾ ನೋಡೋಕ್ಕೆ ನಾವು ಜಾಗ ಹಿಡಿಯೋಕೆ ಓಡಿ ಹೋಗ್ತಿದ್ದವರು. ಸೊ ಅಂಥ ಒಂದು ಪೀಳಿಗೆ ನಮ್ಮದು. ಅವ್ರಿಗೆ ಸಿನಿಮಾ ಬಗ್ಗೆ ಏನು ಆಸಕ್ತಿ ತುಂಬ ನ್ಯಾಚುರಲ್ ಅದು. ಸೊ ಸಿನಿಮಾ ಬರವಣಿಗೆ ಮಿಕ್ಸ್ ಆದ ಅಂದರೆ ಪ್ರಮೋದ್ ಮರವಂತೆಗೆ ಬರವಣಿಗೆ ಅನ್ನುವಂಥದ್ದು ನಾನು ವೃತ್ತಿಯನ್ನು ಮಾಡ್ಕೋಬೇಕು ಅನ್ನುವಂತಹ ಥಾಟ್ ಆವಾಗಲೇ ಬಂದಿತ್ತಾ ಅಥವಾ ಅದಕ್ಕೊಂದು ಏನಾದ್ರು ಒಂದು ಮೇನ್ ಡೈಮೆನ್ಷನ್ ಸಿಗ್ತಾ ಅಂತ? ಇಲ್ಲ, ಖಂಡಿತ ಇಲ್ಲ. ನಾನು ಖಂಡಿತ ಸಿನಿಮಾ ಅಂತ ಬಂದಾಗ ನಾನು ನಿರ್ದೇಶಕ ಆಗಬೇಕು ಅಂತ ಅಂದ್ಕೊಂಡಿದ್ದು. ಯಾಕಂದರೆ ಬರವಣಿಗೆ ನಂಬ್ಕೊಂಡು ಬದುಕ್ತಿರೋ ತುಂಬ ಕಡಿಮೆ. ಸೊ ನನಗೆ ಆಗುತ್ತೋ ಇಲ್ಲೋ ಅನ್ನೋದು ಅಷ್ಟು ಭಯ ಇತ್ತು ನನಗೆ. ಸೊ ನಾನೇನು ಅಂದ್ಕೊಂಡೆ, 2 ಆಪ್ಷನ್ ಅಂದ್ಕೊಂಡಿದ್ದೆ. ಒಂದು ನಿರ್ದೇಶನ ಮಾಡಬೇಕು, ನಿರ್ದೇಶನದಲ್ಲಿ ಬದುಕು ಕಟ್ಕೋಬೋದು ಅನ್ನೋದು ಏನೋ ಒಂದು ನಂಬಿಕೆ ಅಷ್ಟೇ. ಆವಾಗ ಇಲ್ಲಿನ ಏರಿಳಿತಗಳು, ಇಲ್ಲಿನ ಗೊಂದಲಗಳು, ಇಲ್ಲಿನ ಹೋರಾಟಗಳು ಗೊತ್ತಿರಲಿಲ್ಲ. ಸೊ ಅದಾದಮೇಲೆ ನಾನು ಅಂದ್ಕೊಂಡಿದ್ದು ಸಾಂಗ್ ಬರೆಯೋದೊಂದು ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದರೆ, ನಾನು ನಾನು ಸಾಂಗ್ ಬರೆಯೋಕ್ಕೆ ಶುರು ಮಾಡಿದ್ರೆ ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಸಾಂಗ್ ಬರಿಬೋದು. ಡೆಫಿನೆಟ್ಲಿ, ವೆರಿ ಟ್ರೂ. ತುಂಬ ಬಟ್ ಅದು ಆಮೇಲೆ ಗೊತ್ತಾಯ್ತು ಎಷ್ಟು ತಪ್ಪು ಕಲ್ಪನೆ ನಂದು ಅಂತ. ಯಾಕಂದರೆ ಸಾಂಗ್ ಬರೆಯೋದಕ್ಕೆ ಶುರು ಮಾಡಿದ್ರೆ ನೀವು ಒಂದಿಷ್ಟು ಸಿನಿಮಾಗಳಿಗೆ ರೆಗ್ಯುಲರಾಗಿ ಬರೆಯೋಕ್ಕೆ ಶುರು ಮಾಡಿದ್ರೆ ನಿಮ್ಮ ತಲೆ ಅದ್ರೊಳಗೆ ಇದ್ರೆ ಯಾವ ಕಂಪ್ನಿಯಲ್ಲೂ ಬ್ಯುಸಿ ಆದಾಗ ಕಷ್ಟ ಮಾಡೋದು ಕಷ್ಟ, ತುಂಬ ಕಷ್ಟ. ಯಾಕಂದರೆ ಆ ಪ್ರೆಷರ್ ಇಟ್ಕೊಂಡು ಇಲ್ಲಿ ಬರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದೊಂದು ಗೊಂದಲ ಇತ್ತು. ನಾನು ಒಂದ್ಸತಿ ಆ್ಯಕ್ಚುಲಿ ಇದೇ ನಾನು ಫಸ್ಟ್ ಸಾಂಗ್ಸ್ ರಿಲೀಸ್ ಆಗಿತ್ತು ನಂದು. ಆವಾಗ ನನಗೆ ತುಂಬ ನಾನು ಒಂಥರ ಗೊಂದಲದಲ್ಲಿ ಇರ್ತಿದ್ದೆ. TV ಚಾನಲ್ ಕೆಲಸ ಇರ್ತಿದ್ದೆ, ನಾನು ಕ್ರೈಮ್ ಸೀರೀಸ್ ಬರೀತಿದ್ದೆ. ಅದು ಒಂದು 5 ತಿಂಗಳಿರೋದು, ಆಮೇಲೆ ಸ್ಟಾಪ್ ಆಗಿಬಿಡೋದು, ಮತ್ತೆ ಒಂದು ಸ್ವಲ್ಪ ಬ್ರೇಕ್ ಕೊಡೋರು. ಅದಿದ್ದಾಗ ತುಂಬ ಖುಷಿಯಾಗಿರ್ತಿದ್ದೆ, ಏನು ಕೆಲಸ ನನಗೆ ಇದರಲ್ಲೇ ನಾನು ಬದುಕು ಕಟ್ಕೋಬೋದು ಅಂತ. ಅದು ಸ್ಟಾಪ್ ಆಗ್ತಿದ್ದಂಗೆ ನನಗೆ ಒಂದು ಇನ್ಸೆಕ್ಯೂರಿಟಿ ಕಾಡೋಕ್ಕೆ ಶುರು ಆಗೋದು. ಸೊ ಸಿನಿಮಾಗಳು ಯಾವುದಾದ್ರು ಡೈಲಾಗ್ಸ್ ಬರೀತಾ ಇದೆ, ಕೆಲವೊಂದು ಸಿನಿಮಾಗಳು ಟೇಕ್ ಆಫ್ ಆಗಲಿಲ್ಲ, ಪೇಮೆಂಟ್ ಬರಲಿಲ್ಲ. ಅವಾಗ ನಾನು ಒಂದಿನ ಒಬ್ಬ ದೊಡ್ಡ ರೈಟರ್ಗೆ, ಕನ್ನಡ ಸಿನಿಮಾ ರೈಟರು, ಅವರು ಅಂದರೆ ಲಿರಿಕ್ ರೈಟಿಂಗಿಂದನೇ ಬದುಕು ಕಟ್ಕೊಂಡವ್ರು ಅವರು. ಸೊ ಅವ್ರಿಗೆ ನಾನು ಫೋನ್ ಮಾಡಿದೆ, ಸರ್ ಸ್ವಲ್ಪ ಮಾತಾಡಬೇಕಿತ್ತು ಅಂದೆ. ಏನು ಹೇಳಿ, ಏನಾದರೂ ಸಿನಿಮಾ ಬಗ್ಗೆ. ಅವ್ರೇನು ಅಂದ್ಕೊಂಡ್ರು, ಮೇ ಬಿ ನಾನು ಯಾವುದಾದ್ರು ಸಿನಿಮಾದಲ್ಲಿ ವರ್ಕ್ ಮಾಡ್ತಿರ್ಬೋದು, ಹಾಡು ಬರ್ಸೋದಕ್ಕೇನೋ ಒಂದು ಚರ್ಚೆ ಅನ್ಕೊಂಡ್ರು ಅಂತ ಅನ್ಕೊಂಡ್ಬಿಟ್ರು. ಏನು ವಿಷಯ, ನಾನು ಸತಿ ಮೀಟ್ ಮಾಡ್ಬೋದಾ ಕೇಳಿದೆ. ಇಲ್ಲ ಹೇಳಿ ಪರವಾಗಿಲ್ಲ, ಏನು ವಿಷಯ ಅಂತ ಹೇಳಿದ್ರು. ಇಲ್ಲ ಸರ್, ನಾನು ಅದೇ ಒಂದು ಸತಿ ಮೀಟ್ ಮಾಡ್ತೀನಿ ಸರ್ ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡಿದೆ ನಾನು. ಮೇ ಬಿ ನಾನು ಅವತ್ತು ಅವ್ರ ಹತ್ರ, ಸರ್ ಸಿನಿಮಾ ಹಾಡು ಬರ್ಕೊಂಡು ಬದುಕು ಕಟ್ಕೊಳ್ಳೋಕೆ ಸಾಧ್ಯನಾ, ನಾನೊಂದು ಹಾಡು ಬರ್ದಿದ್ದೀನಿ, ಹಿಟ್ಟಾಗಿದೆ, ಬಟ್ ಅದಾದಮೇಲೆ ನನಗೆ ಅವಕಾಶಗಳಿಲ್ಲ, ಇದು ಸಾಧ್ಯನಾ ಅಂತ ಕೇಳಬೇಕು ಅಂತ ನಿಮ್ಗೆ ಫೋನ್ ಮಾಡ್ತಾ ಇದ್ದೀನಿ ಅಂತ ಹೇಳೋಣ ಅಂದ್ಕೊಂಡೆ. ಹೇಳೋಕ್ಕೆ ಯಾಕೋ ಬಂದಿಲ್ಲ. ನಾನು ಈಗಲೂ ಯೋಚನೆ ಮಾಡ್ತೀನಿ, ಅವತ್ತು ಅದು ಹೇಳಿ ನಾನು ಅಕಸ್ಮಾತ್ ಅವರು, ಇಲ್ಲ ಕಣಪ್ಪ ತುಂಬ ಕಷ್ಟ ಇದೆ ಇಲ್ಲಿ, ನೀನು ಬೇರೆದೋ ಕೆಲಸ ಮಾಡಿಕೊಂಡು ಬರೀ ಅಂತ ಹೇಳಿ ಅದರಿಂದ ನಾನು ಇನ್ಫ್ಲುಯೆನ್ಸ್ ಆಗಿ ಯಾವುದೋ ಕೆಲಸ ನೋಡ್ಕೊಂಡಿದ್ರೆ ಬಹುಶಃ ಇವತ್ತು ಏನು ಬರ್ದಿದ್ದೆ ಹಾಡುಗಳು ಅದು ಆಗ್ತಿರ್ಲಿಲ್ವೇನೋ ಅನ್ನೋದು ಒಂದು. ಅಥವಾ ಅವರು ಇಲ್ಲ ನಿಜವಾಗ್ಲೂ ಆರಾಮಾಗಿ ಬದುಕ್ಬೋದು ಅಂತ ಹೇಳಿದರೆ ಇನ್ನೂ ಏನೋ ಒಂದು ಸ್ಫೂರ್ತಿ ಸಿಕ್ಕಿರೋದೇನೋ, 2 ಡೈಮೆನ್ಷನ್. ಹಾಗಾಗಿ ನಾನು ಮತ್ತೆ ಫೋನ್ ಮಾಡಲಿಲ್ಲ ಅವ್ರಿಗೆ. ಅಂದರೆ ಬೇಡ, ಇದು ನೋಡೋಣ ಅಂತ ಹೇಳಿ ಐ ವೆಯ್ಟೆಡ್. ಅಂದರೆ ಅದು ಕಾಲನೇ ಕರ್ಕೊಂಡೋಗ್ಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ನಾನು ವೆಯ್ಟ್ ಮಾಡಿದೆ. ಸೊ ಇಲ್ಲಿ ತಂದು ಕೂರಿಸಿದೆ. ಅದರ ಜೊತೆಗೆ 300ಕ್ಕೂ ಹೆಚ್ಚು ಸಿನಿಮಾಗಳ ಹಾಡುಗಳು, 410ಕ್ಕೂ ಹೆಚ್ಚು ಎಲ್ಲವೂ ಸೇರಿ ಸೀರಿಯಲ್ಸು, ಆಲ್ಬಮ್ಸ್ ಎಲ್ಲವೂ, ಅಂದರೆ 410+ ಆಗೋಯ್ತು. ಬಟ್ ನಾನು ನಿಮ್ಮನ್ನು ಅಭ್ಯಾಸ ಮಾಡೋದಂಥ ರೀತಿ, ನಾನು ನಿಮ್ಮನ್ನು ನೋಡೋದಂಥ ರೀತಿ, ಕರ್ನಾಟಕದಲ್ಲಿ ಎಲ್ಲೇ ಮದುವೆಗಳಾದರೂ ಪ್ರಮೋದ್ ಮರವಂತೆ ಬರೆದಂಥ ಹಾಡು ಮಾತ್ರ ಚಂದ 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 ನನ್ನ ಹೆಂಡತಿ, ಅದು ಎಷ್ಟು ಸಿಂಬಾಲಿಕ್ಕಾಗಿ ಕನೆಕ್ಟ್ ಆಗ್ತಾರೆ ಜನ ಅಂತಂದರೆ, ಮದುವೆಯಲ್ಲಿ ಸ್ಪೆಷಲಿ ತಾಳಿ ಕಟ್ತಾರೆ, ತಾಳಿ ಕಟ್ಟಿದ ನಂತರ ಆಗುವಂಥ ಎಲ್ಲ ಪ್ರಕ್ರಿಯೆಗಳಲ್ಲಿ ಈ ಸಾಂಗ್ ಓಡ್ತಾ ಇರುತ್ತೆ. ನಾನು ಕಣ್ಣಾರೆ ಕಂಡಂಥ ಸತ್ಯ ಅಂದರೆ ಪ್ರಮೋದ್ ಮರವಂತೆಯವರು ಹಾಜರಿಲ್ಲದೆ ತುಂಬ ಮದುವೆಗಳನ್ನು ಅಟೆಂಡ್ ಮಾಡಿದ್ದಾರೆ. ಆ ಹಾಡು ಹುಟ್ಟಿದ ಗಳಿಗೆ ಅದ್ರ ಬಗ್ಗೆ ಹೇಳೋದಾದರೆ, ಸೊ ಆ ಹಾಡು ಬರೆಯೋಕೆ ಗೊತ್ತಿರಲಿಲ್ಲ. ಅದು ಆಲ್ಬಮ್ ಸಾಂಗ್ ಅಂತ ಬರ್ದಿದ್ದಷ್ಟೇ. ಅದು ನಾನು ಸುಮ್ಮನೆ ಹಿಂಗೆ ಆಫೀಸಲ್ಲಿ ಬರ್ದು ಕಳಿಸಿ ಅಂತ ರವಿ ಬಸೂರ್ ಅವ್ರು ಹೇಳೋದು, ಆಲ್ಬಮ್ ಸಾಂಗ್ ಹಿಂಗೆ ಒಂದು ಟಾಪಿಕ್ ಇದೆ ಬರ್ದು ಕಳಿಸಿ ಅಂತ ಹೇಳಿದಾಗ ನಾನು ಆಫೀಸ್ ಕ್ಯಾಬಲ್ಲಿ ಸಂಜೆ ಕೂತ್ಕೊಂಡು ಸುಮ್ಮನೆ ಒಂದು ಬರ್ದಿದ್ದು, ಕುಂದಾಪುರ ಭಾಷೆಯಲ್ಲಿ ಬರ್ದಿದ್ದದು. ಸೊ ಚಂದ, ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ, ಸುಮ್ಮನೆ ಒಂದು ಲೈನ್ ಹಾಡ್ತೀರಾ? ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ, ಒಂದು ಚೂರು ಬೈಯೋದಿಲ್ಲ, ರಾತ್ರಿ ಕೊಡ್ಕ ಬಂದರೆ TV ರೆಡಿ ಅಂತ ಬೇಡ, ಅವಳು ಮನೆಗಿದ್ರೆ ಅವಳು ಉಂತೆ ಇಲ್ಲ ಕಾಣಿ, ನಾನು ಊಟ ಮಾಡಿದೆ. ರೆಗ್ಯುಲರ್ ಪ್ರೋಸೆಸ್ನೇ. ನಾವೇನು ತುಂಬ ಸಿನಿಮಾ ಹಾಡುಗಳಂದರೆ ಹಂಗೆ ಅಲ್ವ. ನಾನು ಯಾವುದೋ ಒಂದು ಉರ್ದು ರೈಟರ್ದು ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಿದ್ದೆ. ಅವ್ರು ಹೇಳ್ತಾರೆ, ಸಿನಿಮಾ ಸಾಂಗ್ ರೈಟಿಂಗ್ ಅಂದರೆ ಏನೂ ಅಲ್ಲ, ನಿಮ್ಮ ಬಾಯಿಂದ ಪದಗಳನ್ನು ತೆಗೆದು ನಿಮ್ಮ ಕಿವಿಗೆ ನಾವು ಇಡ್ತೀವಿ ಅಷ್ಟೇ ಅದು. ಅದಕ್ಕೆ ಮಧ್ಯದಲ್ಲಿ ಸಂಗೀತ ಬರುತ್ತಷ್ಟೇ, ಎಲ್ಲೋ ಒಂದು ಸ್ವಲ್ಪ ನಮ್ಮ ಪೊಯಿಟ್ರಿ ಆ್ಯಡ್ ಮಾಡ್ತೀವಿ. ಇಷ್ಟೇ ಬ್ಯೂಟಿ ಆಫ್ ಸಿನಿಮಾ ಲಿರಿಕ್ ರೈಟಿಂಗು. ಅದನ್ನು ನೀವು ವಾವ್ ಅಂತೀರಲ್ಲ, ಅದೇ ನಮಗೆ ಖುಷಿ ಅಷ್ಟೇ. ಅದೊಂದು ತುಂಬ ಸಿಂಪಲ್, ಅಷ್ಟೇ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಅಂತ. ಬಟ್ ಆ ಲೈನ್ ಸಖತ್ತು ಪ್ರಮೋದ್. ಅದು ಚಂದ 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 ನನ್ನ ಹೆಂಡತಿ ಅಂದರೆ
ಆ ಒಂದು ಲೈನಲ್ಲಿ ಅವರವರ ಹೆಂಡತಿಯನ್ನು ನೋಡುವಂತಹ ದೃಷ್ಟಿಕೋನ, ಪ್ರೀತಿಸುವಂಥ ದೃಷ್ಟಿಕೋನ ಮತ್ತು ಅದನ್ನು ಫ್ಯಾಂಟಸಿಯಾಗಿ ಕ್ರಿಯೇಟ್ ಮಾಡುವಂಥ ದೃಷ್ಟಿಕೋನ ಎಲ್ಲವನ್ನೂ ನಿಮ್ಮ ಸಾಹಿತ್ಯ ಮೂಲಕ ಕೊಟ್ಟಿದ್ರಿ. ಆ ಸಿನಿಮಾ ಸಾಂಗು ಬಂದ ನಂತರ ಅಪ್ಪು ಅಣ್ಣನ ಒಂದಷ್ಟು ಹೊಗಳಿಕೆಗಳು ಅಥವಾ ಪ್ರೀತಿ, ಇಡೀ ಚಿತ್ರತಂಡದ ಒಂದಷ್ಟು ಕನೆಕ್ಷನ್ ಹೇಗಿತ್ತು ನಿಮ್ಮ ಜೊತೆಗೆ, ಹೇಗಿತ್ತು? ಸೊ ಅಪ್ಪು ಸರ್ಗೆ ಫಸ್ಟಿಗೆ ಗೊತ್ತಿರಲಿಲ್ಲ ನಾನು ಬರ್ತಿದ್ದು ಅಂತ. ಅವ್ರೇನು ಅನ್ಕೊಂಡು ರವಿ ಬಸ್ರು ಅವರೇ ಬರ್ತಿದ್ದು ಅಂತ ಅಂದ್ಕೊಂಡಿದ್ರು. ನಾನು ಪ್ರೆಸ್ ಮೀಟ್ಗೆ ರವಿ ಸರ್ ಕರ್ಕೊಂಡು ಹೋದ್ರು ನನ್ನನ್ನು, ಬನ್ನಿ ಅಪ್ಪು ಸರ್ ಮೀಟ್ ಮಾಡಿಸ್ತೀನಿ ಇವತ್ತು ಅಂತ ಹೇಳಿ. ಆಡಿಯೋ ಲಾಂಚಲ್ಲಿ ನಾನು ನೋಡಿದ್ದೆ, ಬಟ್ ಮೀಟ್ ಮಾಡೋಕ್ಕಾಗಿರಲಿಲ್ಲ. ತುಂಬ ಹತ್ತಿರದಿಂದ ಸ್ಟೇಜಲ್ಲಿ ನೋಡಿದೆ. ಅವರು ಹಾಡೆಲ್ಲ ಹಾಡಿದ್ರು, ಡ್ಯಾನ್ಸ್ ಮಾಡಿದ್ರು. 25 ಡೇಸ್ದೇನೋ ಪ್ರೆಸ್ ಮೀಟ್ಗೇನೋ ಹೋದಾಗ ಮಲ್ಲೇಶ್ವರಮಲ್ಲಿ ನಾನು ರೇಣುಕಾಂಬ ಅಲ್ಲಿ ಹೋದಾಗ ನಾನು ಹಿಂಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ವಾವ್, ಹೌದಾ ನೀವೇ ಬರ್ದಿರೋದು ಅಂತ ಹೇಳಿ. ವಾವ್ ಸೂಪರ್, ಬಂದರೆ ಅವ್ರದ್ದೊಂದು ಸ್ಟೈಲ್ ಇದೆಯಲ್ಲ ಅಪ್ಪು ಸರ್, ಸೂಪರ್, ಏನು ಇಷ್ಟು ಸಣ್ಣ ಏಜಲ್ಲಿ ಇಂಥ ಟ್ರೆಂಡಿ ಸಾಂಗ್ ಬರ್ದಿದ್ದೀರಾ ಅಂತ ಹೇಳಿ ಬೆಂತಟ್ಟಿದ್ರು. ಆಮೇಲೆ ಫೋಟೋ ತೆಗೆಸ್ಕೊಂಡೆ ನಾನು. ಸೊ ಅಂದರೆ ಇನ್ನೇನು ಬೇಕು ಅನಿಸ್ತು ನನಗೆ. ಫಸ್ಟ್ ಸಾಂಗ್ ಇನ್ನೇನು ಬೇಕು ನನಗೆ. ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಂಜನಿ ಪುತ್ರ ಸಿನಿಮಾದ ಒಂದು ಹಾಡು ಅಲ್ವಾ? ಮತ್ತು ನಾನು ತುಂಬ ಇಷ್ಟಪಡೋದು ಆಂಜನೇಯ. ಸೊ ಆಂಜನೇಯ ತುಂಬ ಇಷ್ಟಪಡೋ ಡೈರೆಕ್ಟ್ರು ಹರ್ಷ ಮಾಸ್ಟ್ರು. ಅಂಜನಿ ಪುತ್ರ ಸಿನಿಮಾ. ಸೊ ಇದೆಲ್ಲ ಎಲ್ಲೋ ಒಂದು ಕಡೆ ನಾನು ಏನೇ ಕಷ್ಟ ಬಂದರೂ ದೇವ್ರ ಆಂಜನೇಯನ ಹತ್ರ ಹೇಳ್ಕೊತಾ ಇದ್ದೆ. ಒಂಥರ ಲಿಟ್ರಲಿ ನಾವು ಹೆಂಗೆ ಮಾತಾಡ್ತೀವಿ ಗೊತ್ತಾ, ನಾವು ಆ ಥರ ನಾನು ಸಿನಿಮಾದಲ್ಲಿ ಸೀರಿಯಲಲ್ಲಿ ಮಾತಾಡಲ್ವ ಮೈಂಡ್ ವಾಯ್ಸಲ್ಲಿ, ಆ ಥರ ಲಿಪ್ ಸೌಂಡಲ್ಲಿ ಮಾತಾಡ್ತಿದ್ದೆ ನಾನು ದೇವ್ರ ಹತ್ರ. ಇದೇನು ಹಿಂಗಾಗ್ತಿದೆ, ಯಾಕೆ ಹಂಗಾಗ್ತಿಲ್ಲ, ಯಾಕೆ ನನಗೆ ಏನೋ ಅಂದ್ಕೊಂಡಂಗೆ ಆಗ್ತಿಲ್ಲ ಅನ್ನೋದೆಲ್ಲ ಮಾತಾಡ್ತಿದ್ದೆ. ಮೇ ಬಿ ಅದು ಅಂಜನಿ ಪುತ್ರ ಮೂಲಕ ಸಿಕ್ತು ಒಂದು ಅವಕಾಶ. ಜೊತೆಗೆ ರವಿ ಬಸ್ರೂರ ಜೊತೆಗಿನ ಟ್ರಾವೆಲಿಂಗು ಬಿಫೋರ್ ಅಂಜನಿ ಪುತ್ರನೇ ಇತ್ತು ಅಂತ ಹೇಳಿದ್ರಿ. ಅಂದರೆ ರೈಟಿಂಗಲ್ಲಿ ಕೂಡ ನೀವು ಇನ್ವಾಲ್ವ್ ಆಗಿದ್ರಿ, ಒಂದು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರಿ. ಅದನ್ನು ಒಂದು ರೀಕ್ಯಾಪ್ ಮಾಡೋದಾದರೆ? ಸೊ ನಾನು ಅವ್ರು ಕುಂದಾಪುರ ಕನ್ನಡ ಒಂದು ಸಿನಿಮಾ ಮಾಡಿದ್ರು, ಗರ್ಗನ್ ಮಂಡಲ ಅಂತ. ಸೊ ಆ ಟೈಮಲ್ಲಿ ಅವ್ರಿಗೆ ಕುಂದಾಪುರ ಕನ್ನಡದಲ್ಲಿ ರವಿ ಬಸ್ರು ಅಂದರೆ ಯಾರು ಅನ್ನೋದು, ಅವ್ರ ಹಾಡುಗಳು ಹಿಟ್ಟಾಗಿತ್ತು ಮುಂಚೆ, ಕುಂದಾಪುರ ಕನ್ನಡ ಹಾಡುಗಳು. ಬಟ್ ತುಂಬ ಒಂದು ಅಧಿಕೃತವಾಗಿ ರವಿ ಬಸ್ರು ಅಂದರೆ ಯಾರು ಅನ್ನೋದೊಂದು ಅವರ ಟೆಕ್ನಿಕಲ್ ನಾಲೆಡ್ಜ್ ಎಲ್ಲ ಒಂದು ಆ ಟೈಮಲ್ಲಿ ಏನೇನು ಅವರ ಲಿಮಿಟೇಷನ್ಗಳನ್ನ ಇಟ್ಕೊಂಡು ಗರ್ಗನ್ ಮಂಡಲ ಅಂತ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ರು ಕುಂದಾಪುರ ಕನ್ನಡದಲ್ಲಿ. ಅದನ್ನು ನೋಡಿದಾಗ ನನಗೆ ಯಾರನ್ನಾದ್ರೂ ಅಪ್ರೋಚ್ ಮಾಡಬೇಕು ಅಂತ ಇತ್ತು. ಸೊ ನನಗೆ ಇವರು ರೈಟ್ ಪರ್ಸನ್, ನನಗೆ ಕುಂದಾಪುರದವ್ರು ಆಗಿರೋದ್ರಿಂದ ಒಂಚೂರು ಅಪ್ರೋಚಿಂಗ್ ಈಸಿ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾನು ನನ್ನ ಸೀನಿಯರ್ ಒಬ್ಬರು ಗರ್ಗನ್ ಮಂಡಲ ಹೀರೋ ಆದರ್ಶ ಹೆಗಡೆ ಅಂತ ಇದ್ದರು, ಅವ್ರ ಹತ್ರ ನಂಬರ್ ತೊಗೊಂಡು ನಾನು ರವಿ ಬಸ್ರು ಅವ್ರನ್ನ ಅಪ್ರೋಚ್ ಮಾಡಿದ್ದು. ಅಲ್ಲಿ ಹೋದಾಗ ಅವರು ಇಲ್ಲ ನನಗೆ ರೈಟ್ರು ಬೇಕು ಅಂತ ಹೇಳಿ, ಸೊ ನನ್ನ ಡೈಲಾಗ್ ರೈಟಿಂಗ್, ಸ್ಕ್ರೀನ್ ಪ್ಲೇ ರೈಟಿಂಗಿಗೆ ಸೇರಿಸ್ಕೊಂಡ್ರು ಅಲ್ಲಿ. ಸೊ ನಾನು ಆವಾಗಿನ ಇಂಜಿನಿಯರಿಂಗ್ ಮಾಡಿ ಬೆಂಗಳೂರು ಬಂದಿದ್ದೆ, ಹೊಸಬ ಬೆಂಗಳೂರಿಗೆ, ಸಿನಿಮಾ ರಂಗಕ್ಕೆ ಎಲ್ಲದಕ್ಕೂ ಹೊಸಬ. ಸೊ ಅಲ್ಲಿ ಬರವಣಿಗೆ ಶುರುವಾಗಿದ್ದು ನಂದು. ಅಲ್ಲಿ ಏನೆಲ್ಲ ಅಂದರೆ ಹೇಗೆ ಇನ್ವಾಲ್ವ್ಮೆಂಟ್ ಇತ್ತು ನಿಮ್ಮದು? ಮತ್ತು ರೈಟಿಂಗ್ ಅನ್ನೋದಕ್ಕೆ ನಿಮ್ಮಲ್ಲಿರುವಂಥ ಒಬ್ಬ ರೈಟರ್ ಆಚೆ ಬಂದಿದ್ದು ಹೇಗಿತ್ತು? ಅಂದರೆ ಆ ಡೈಲಾಗ್ ವಿಷಯಕ್ಕೆ ಅಥವಾ ಸ್ಕ್ರೀನ್ ಪ್ಲೇ ವಿಷಯಕ್ಕೆಲ್ಲ ಹೇಗೆ? ಸೊ ಟು ಬಿ ಫ್ರ್ಯಾಂಕ್, ನಾನು ಅಲ್ಲಿ ತನಕ ನಾನು ಇಂಜಿನಿಯರಿಂಗ್ ಟೈಮಲ್ಲಿ ಒಂದಿಷ್ಟು ಹಿಟ್ ಕನ್ನಡ ಹಾಡು ಬರಿಬೇಕು ಅನ್ನೋ ತುಂಬ ನನಗೆ ಆಳವಾಗಿ ಕೂತಿದ್ರಿಂದ ಬುಕ್ಸ್ ಓದೋಕ್ಕೆ ಶುರು ಮಾಡಿದ್ದೆ. ಹಾಡುಗಳನ್ನು ಅಫ್ಕೋರ್ಸ್ ಕೇಳ್ತಾನೆ ಇದೆ, ಕನ್ನಡ ಹಾಡುಗಳು, ಹಿಂದಿ ಹಾಡುಗಳನ್ನು. ಒಂದಿಷ್ಟು ಕನ್ನಡ ಹಿಟ್ ಹಾಡುಗಳಿಗೆ ನನ್ನ ವರ್ಷನ್ ಆಫ್ ಸಾಹಿತ್ಯವನ್ನು ಬರ್ಕೊಂಡಿದ್ದೆ. ಅದಾದಮೇಲೆ ಈ ಲೂಸಿಯಾ ಉಳಿದವರು ಕಣ್ಣಂತೆ ಸಿನಿಮಾಲು ತುಂಬ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ. ನಮ್ಮ ಮಂಗಳೂರು ಉಡುಪಿ ಬೆಲ್ಟಲ್ಲಿ ಸ್ವಲ್ಪ ನಮ್ಮ ಸ್ನೇಹಿತರು ಎಲ್ಲ ಕನ್ನಡ ಸಿನಿಮಾಗಳು ನೋಡ್ತಿರ್ಲಿಲ್ಲ. ಅವರು ಲೂಸಿಯಾ ಉಳಿದವರು ಕಣ್ಣಂತೆ ಬಗ್ಗೆ ಮಾತಾಡ್ತಿದ್ರು. ಸೊ ನಾನೇನು ಮಾಡಿದೆ, ಉಳಿದವರು ಕಣ್ಣಂತೆ ಸ್ಕ್ರಿಪ್ಟ್ ಗೂಗಲಲ್ಲಿದೆ ಅಂತ ಗೊತ್ತಾಗಿತ್ತು ನನಗೆ. ಡೆಫಿನೆಟ್ಲಿ ಅದು ಸೊ ಅದ್ಭುತವಾದಂಥ ಸ್ಕ್ರಿಪ್ಟ್ ಆ್ಯಂಡ್ ಅದನ್ನು ಹಾಕಿರೋದು ಅದ್ಭುತವಾದಂಥ ಕೆಲಸ ನೀವು ಹೇಳಿದಂಗೆ. ಸೊ ನಾನು ಅದನ್ನು ಓದಿದಾಗ ನನಗೆ ಫಸ್ಟು ಪೇಪರಲ್ಲೇ ಒಂದಿಷ್ಟು ಉದ್ದ ಪ್ಯಾರಾಗ್ರಾಫ್ ಇದೆ, ಡಿಸ್ಕ್ರಿಪ್ಷನ್ ಇದೆ. ಆ ಮೀನುಗಾರರು ಕೂಗಾಗಿರ್ಬೋದು, ಅಲ್ಲಿ ಏನೇನು ಎಷ್ಟು ಬ್ಯೂಟಿಫುಲ್ಲಾಗಿ ಸಿನಿಮಾ ತೆಗೆದಿದ್ದಾರೆ ಅಂದರೆ ಅಲ್ಲಿ ಏನೇನು ಬರೆದಿದ್ದಾರಲ್ವಾ ಎಕ್ಸಾಕ್ಟ್ಲಿ ಹಾಗಿದೆ. ಅಂದರೆ ಎಡಿಟಿಂಗಲ್ಲಿ ಯಾವುದು ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಒಂದು 5% ಎಗ್ರೋಗಿರ್ಬೋದು, ಹೆಚ್ಚು ಕಮ್ಮಿ ಆಗಿರ್ಬೋದು. ಬಿಟ್ಟರೆ ಆ ಕೂಗಿಂದ ಹಿಡಿದು ಎಲ್ಲದು ಈ ಥರ ಆಗುತ್ತೆ, ಇಲ್ಲಿ ಇವಳು ಹಾಳೆ ತೆಗಿತಾಳೆ, ಅಲ್ಲಿ ಸಮುದ್ರದ ಇದು ಬರುತ್ತೆ, ಮೀನುಗಾರರು ಇದು ಮಾಡ್ತಿದ್ದಾರೆ. ನಾನು ಆ ಸ್ಕ್ರಿಪ್ಟನ್ನು ಓದಿದೆ. ಅದನ್ನು ಓದಿದ ಮೇಲೆ ನನಗೆ ಗೊತ್ತಿಲ್ಲದಂಗೆ ಒಂದು ಸ್ಕ್ರೀನ್ ಪ್ಲೇದೇನೋ ಒಂದು ಅದರಿಂದ ಇನ್ಫ್ಲುಯೆನ್ಸ್ಡೇ ಆಗಿರ್ಬೋದು ನಾನು ರೈಟಿಂಗಿಂದ. ಸೊ ಅದೊಂದು ಕೂತಿತ್ತು ನನಗೆ. ಇಲ್ಲ ನಾನು ಬಂದಾಗ ಇವ್ರು ಏನೋ ಒಂದು ಸೀನ್ ಹೇಳಿದ್ರು ಕೂಡ ನನಗೆ ಅಷ್ಟು ಡೀಟೇಲಾಗಿ ನಾನು ಸ್ಕ್ರೀನ್ ಪ್ಲೇ ಅದನ್ನು ಬರೆದು ಕೊಡ್ತಾ ಇದ್ದೆ. ಇವ್ರಿಗೆ ಇಷ್ಟ ಆಗೋಯ್ತು. ಅಂದರೆ ಏನೋ ಇಷ್ಟು ಡೀಟೇಲಾಗಿ ಸ್ಕ್ರೀನ್ ಪ್ಲೇ ಬರೀತಾರೆ, ಏನೊಂದು ಪೊಟೆನ್ಷಿಯಲ್ ಇದೆ. ಎಸ್, ಡೈಲಾಗ್ಸ್ ನಾನು ಕುಂದಾಪುರ ಭಾಷೆಯಲ್ಲಿ ಫಸ್ಟ್ ಬರೋಕ್ಕೆ ಶುರು ಮಾಡಿದ್ದು. ಒಂದಿಷ್ಟು ಪಂಚ್ಗಳಾಗಿರ್ಬೋದು, ಅದು ಇಷ್ಟ ಆಯ್ತು ಅವ್ರಿಗೆ. ಅದು ಇಷ್ಟ ಆಗಿ ನಾವು ಒಂದಿಷ್ಟು ಕತೆಗಳಿಗೆ ವರ್ಕ್ ಮಾಡಿ ಒಂದು 2 ಕತೆಗಳು ಕಂಪ್ಲೀಟ್ ಬೌಂಡ್ ಸ್ಕ್ರಿಪ್ಟ್ ಮಾಡಿ ಇದು ಬೇಡ ಅಂತ ಸೈಡ್ಗಿಟ್ಟು ಒಂದು 6 ತಿಂಗಳ ಜರ್ನಿ. ಅದಾದಮೇಲೆ ಬಿಲಿಂಡರ್ ಅಂತ ಒಂದು ಸಿನಿಮಾ ಮಾಡಿದ್ರು, ಅದಕ್ಕೆ ಡೈಲಾಗ್ ಬರೆದೆ ನಾನು. ಅದು ಡೈಲಾಗ್ ಬರೀತಿದ್ದಂಗೆ ನನಗೆ ನನಗೆ ಏನಂದರೆ 2 ಕಡೆ ಪ್ರೆಷರ್. ಒಂದು ನನ್ನ ಒಳಗಡೆ ಪ್ರೆಷರು, ನಾನು ಇದನ್ನೇ ಮಾಡಬೇಕಂತ ಬಂದಿದ್ದೀನಿ, ಇದನ್ನೇ ಮಾಡೋಣ ಅನ್ನೋದೊಂದು ಪ್ರೆಷರು. ಇನ್ನೊಂದು ಕಡೆ ಮನೆಯಲ್ಲಿ ಎಜುಕೇಷನ್ ಲೋನ್ ಇದೆ. ಅವ್ರಿಗೆ ಇಂಜಿನಿಯರಿಂಗ್ ಮಾಡಿದೆ, ನೀವು ನಮ್ಮ ಅಪ್ಪಂಗೆಲ್ಲ ಗೊತ್ತೇ ಇಲ್ಲ ನಾನು ಹಿಂಗೆ ಮಾಡ್ತಿದ್ದೀನಿ ಅಂತ. ಕೆಲಸ ಸಿಗ್ತಾ ಅನ್ನೋದೊಂದೇ. ಫೋನ್ ಮಾಡಿದ್ರೆ ಅದೊಂದು ಕೇಳ್ತಿದ್ರು, ಕೆಲಸ ಎಲ್ಲ ಟ್ರೈ ಮಾಡಿದೆ, ಇಂಟರ್ವ್ಯೂ ಟ್ರೈ ಮಾಡಿದೆ ಅನ್ನೋದು.
ಸೊ ಇದು ಎರಡು ಪ್ರೆಷರ್ ಇದ್ದಾಗ ನನಗೆ ಏನು ಮಾಡಲಿ ಅಂತ ಇದು ಸಿನಿಮಾ ಇನ್ನೇನು ಶೂಟ್ಗೆ ಹೋದರು ಆವಾಗ ಸ್ವಲ್ಪ ಫ್ರೀ ಇದೆ, ಕೆಲಸ ಹುಡುಕ್ತಿದ್ದೆ. ನನಗೆ ಲಕ್ಕಿಲಿ ಅದೇ ಟೈಮಿಗೆ ಕೆಲಸ ಸಿಕ್ತು, ಕೆಲಸಕ್ಕೆ ಹೋದೆ ಇಮಿಡಿಯೇಟ್. ನಾನು ರವಿ ಸರ್ ಹೇಳಿದಿಲ್ಲ ಕೆಲಸಕ್ಕೆ ಹೋಗಿ ನೀವು ಪರವಾಗಿಲ್ಲ ಕೆಲಸ ಮಾಡ್ತಾನೆ ಮಾಡ್ಬೋದು ಅಂತ ಹೇಳಿದ್ರು. ಅಂದರೆ ಎಲ್ರಿಗೂ ಈಗ ನಾನೇ ಈಗ ಯಾರೋ ಹೊಸಬ ಬಂದು ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬದುಕೊಟ್ಕೋತೀನಿ ಕೆಲಸ ಬಿಟ್ಟು ಅಂದರೆ ನಾನು ದಯವಿಟ್ಟು ಕೆಲಸ ಮಾಡು ಅಂತಲೇ ಹೇಳೋದು. ಸೊ ಎಲ್ಲರೂ ಅದೇನೇ ಹೇಳೋಕ್ಕಾಗೋದು. ಸೊ ಅವ್ರು ಹೇಳಿದ್ರು. ನಾನು ಅಲ್ಲೂ ಹೋದ್ಮೇಲೆ ಅಲ್ಲಿ ವರ್ಕ್ ಮಾಡ್ತಾನೆ ಕಟಕ ಸಿನಿಮಾಗೆ ಡೈಲಾಗ್ ಬರೆದೆ, ರವಿ ಸರ್ದೆ ಅವ್ರದ್ದೇ. ವೀಕೆಂಡ್ ಕೆಲಸ ಮಾಡೋದು, ಕೆಲವೊಂದು ಸತಿ ಸಿಕ್ ಲೀವ್ ತೊಗೊಳ್ಳೋದು, ಈ ಥರ ಎಲ್ಲ ಮಾಡಿ ಅವ್ರದ್ದು ವರ್ಕ್ ಮಾಡಿದೆ. ಕಟಕ ಮುಗಿಯೋ ಅಂತಕ್ಕೆಲ್ಲ ನಾನು ಸಿನಿಮಾ ಆಲ್ಮೋಸ್ಟ್ ಕೆಲಸ ಬಿಟ್ಟು ಬಂದುಬಿಟ್ಟೆ.